ಇದೇ ಮರದಲ್ಲಿ ಇದು ಎರಡನೇ ಗೊನೆ ಸರ್. ಇದು ಎರಡನೇ ಗೊನೆ ಬರ್ತಾ ಇದೆ. ಇದು ಕೂಡ ನಿಮ್ಗೆ ನೋಡ್ತಾ ಇರ್ಬೋದು. ಈ ಗೊನೆಲ್ಲೂ ಕೂಡ ಒಂದು 50 ಎಳ್ನೀರ್ ಇದೆ ಅಂತ ಅವರೇ ಹೇಳ್ತಾ ಇದಾರೆ. ರಾಜೇಗೌಡ ತೋಟಕ್ಕೆ ಬಂದು ಇಂತ ಎಳ್ನೀರನ್ನ ಎಲ್ಲೂ ನೋಡಿದವ್ರು ತೋಟದಲ್ಲಿ ಚೆನ್ನಾಗ್ ಒಳ್ಳೆ ಎಳ್ನೀರ್ ಚೆನ್ನಾಗ್ ಬೀಳ್ತಿದಾವೆ. ಹೆಚ್ಚಿಗೆ ಒಂದ್ ಮರಕ್ಕೆ ಒಂದ್ 50-60, ಇದ್ರಲ್ಲೂ 40, 100 ಎಳ್ನೀರ್ ಹೆಚ್ಚಿಗೆ 100 ಎಳ್ನೀರ್ ಬಿದ್ದಾವೆ. ಹೇಳ್ಬೇಕು ಅಂತ ಅಂದ್ರೆ ತೆಂಗಿನ ಮರ ಸರ್, ಕಲ್ಪವೃಕ್ಷ ಸರ್. ಹೇಳ್ಬೇಕು ಅಂದ್ರೆ ಅವ್ರು ಒಂದೋ ಎರಡನ್ನ ನೆಟ್ಕೊಳ್ಳಿ. ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಗಲೀಜು, ಅಂದ್ರೆ ನೀರು ಸ್ನಾನ ಮಾಡಿದ ನೀರಾಗಿರ್ಬೋದು, ಪಾತ್ರೆ ಬೆಳಗಿದ ನೀರಾಗಿರ್ಬೋದು, ಆ ತರ ಜಾಗದಲ್ಲಿ ಕೂಡ ನೀರಿಟ್ರೆ ಅದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇರಲಿಲ್ಲ ಸರ್. ಸರ್, ನನ್ನ ಹೆಸರು ಒಂದು KS ರಾಜೇಗೌಡ, ಮಡಲೇಕನಹಳ್ಳಿ, ಕಿಕ್ಕೇರಿ ಹೋಬಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾನೊಂದು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ ಸರ್. ಸಮಗ್ರ ಕೃಷಿಲಿ ಸರ್ ನಂದು ಒಂದು ಮೇನ್ ಕ್ರಾಪ್ ಆಗಿ ಕೂಡ ಒಂದು ತೆಂಗಿನ ಮರನು ಕೂಡ ಇಟ್ಕೊಂಡಿದ್ದೀನಿ ಸರ್. ಒಂದು 200 ಗಿಡ ಕಾಯಿ ಬಿಡ್ತಾ ಇದೆ ಸರ್ ಇವಾಗ. ಅದರಲ್ಲಿ ನಾನು ಎಳ್ನೀರನ್ನೇ ಸೇಲ್ ಮಾಡ್ತೀನಿ ಸರ್. ಎಳ್ನೀರನ್ನೇ ಸೇಲ್ ಮಾಡ್ತೀನಿ. ಎಳ್ನೀರನ್ನೇ ಸೇಲ್ ಮಾಡೋದ್ರಿಂದ ನನಗೆ ಆದಾಯ ಅಂತಾನೆ ಅನ್ಕೊಂತೀನಿ. ಈಗ ಕೆಲವರು ಒಂದೊಂದ್ಸಲಿ ಹೇಳ್ತಾ ಇರ್ತಾರೆ, ಒಬ್ಬೊಬ್ರು, ಯಾಕೆ ಕಾಯಿ ಎಳ್ನೀರ್ ಮಾರ್ತೀರಾ, ಕಾಯಿ ಮಾರ್ಬೋದಲ್ವಾ, ಸೊ ಕೊಬ್ಬರಿ ಹಾಕ್ಬೋದಲ್ವಾ ಅಂತ ಕೇಳ್ತಾ ಇರ್ತಾರೆ. ನಾನ್ ಹೇಳ್ತೀನಿ, ಆ ಕೊಬ್ಬರಿ ಹಾಕೋದ್ರಿಂದ ಮತ್ತೆ ಕಾಯಿ ಮಾರೋದ್ರಿಂದ ಕಿಂತನೂ ಜಾಸ್ತಿ ಆದಾಯ ಒಂದು ನನಗೆ ಎಳ್ನೀರಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ, ತಿಳಿದ ಮಟ್ಟಿಗೆ ಹೇಳ್ತೀನಿ ಸರ್. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನೀವು ನೋಡಿರ್ಬೋದು, ಹಿಂದ್ಲ ಕಾಲದಲ್ಲಿ ಒಂದಿತ್ತು, ಕೊಬ್ಬರಿ ಮಾಡ್ದನು ತುಂಬಿದು ಮನೆ ತರ ಇರ್ತದಂತೆ, ಮತ್ತೆ ಕಾಯಿ ಮಾರನ್ಗೆ ಸ್ವಲ್ಪ ಆರ್ಥಿಕವಾಗಿ ಇರ್ತಾನಂತೆ, ಎಳ್ನೀರ್ ಮಾರನ ದರಿದ್ರನಂತೆ ಅಂತ ಹೇಳ್ತಾ ಇದ್ರು. ಬಟ್ ನನ್ ಲೆಕ್ಕದಲ್ಲಿ ಎಳ್ನೀರ್ ಮಾರನೇ ಶ್ರೀಮಂತ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಸರ್, ಉದಾಹರಣೆಗೆ ಒಂದು ಮರದಲ್ಲಿ ಕಾಯಿ ಎಳ್ನೀರ್ನ ನಾವು 1.5 ತಿಂಗಳಿಗೆ ಒಂದ್ಸಲಿ ಕೆಡಕ್ತಿವಿ. ಅದೇ ತೆಂಗಿನ ಕಾಯಿನೇ ಕೆಡಗೋದು ನಾವು 3 ತಿಂಗಳಿಗೆ ಒಂದ್ಸಲ. ಸೊ ಕೊಬ್ಬರಿ ಕೆಡಗೋದು, ಕೊಬ್ಬರಿ ಹಾಕಕ್ಕೆ ಕಾಯಿ ಕೆಡಗೋದು ಒಂದು 4 ತಿಂಗಳಿಗೆ ಒಂದ್ಸಲ. ಹಾಗೂ ಕೂಡ 2 ಗೊನೆನ ಬಿಡ್ತವೆ. ಬಟ್ ಎಳ್ನೀರ್ ಬಿಡೋದ್ರಲ್ಲಿ ಅಂಶಗಳು, ಕಾಯಿ ಅಂಶ ಬರಕ್ಕೆ, ಕೊಬ್ಬರಿ ಅಂಶ ಬರಕ್ಕೆ ಅದಕ್ಕೂ ಕೂಡ ಇದಾಗುತ್ತೆ. ಅದ್ರ ಬದಲು ಜಾಸ್ತಿ ಎಳ್ನೀರ್ನೇ ಕೊಡ್ತವೆ. ಆಗ ನೋಡೋರ್ ಕಣ್ಣಿಗೆ ಮಾತ್ರ ಅದು ಮರ ಒಂಥರ ಕಮ್ಮಿ ಇರ್ತದೆ ಅನ್ನೋ ಕಾಣ್ತದೆ ಹೊರದ್ಬಿಟ್ಟು, ಎಳ್ನೀರಲ್ಲಿ ತುಂಬಾ ಆದಾಯ ಐತೆ ಸರ್. ಯಾಕೆ ಅಂತಂದ್ರೆ 1.5 ತಿಂಗಳಿಗೆ 2 ಗೊನೆ ಕೆಡಕ್ತಿವಿ, ಕಾಯಿಲಿ 3 ಗೊನೆ ಕೆಡಕ್ತಿವಿ, 3 ತಿಂಗಳಿಗೆ 2 ಗೊನೆ ಕೆಡಕ್ತಿವಿ. ಕೊಬ್ಬರಿಗಾದ್ರೆ 2 ಗೊನೆನ 4 ತಿಂಗಳಿಗೆ ಕೆಡಕ್ತಿವಿ ಸರ್. ಒಂದು ಅಂದಾಜಲ್ಲಿ ನಾನೀಗ ಮರ ಕೆಡಕ್ತಾ ಇದಾರೆ, ಅದೇ ತೋರಿಸ್ತೀನಿ ನಾನು ನಿಮ್ಗೆ. ಒಂದು ಅಂದಾಜಲ್ಲಿ ಸರ್, ನನ್ಗೆ ಈಗ ಕೆಲವು ಮರಗಳು ಒಂದ್ ಕೆಳಗಲ್ದೊಂದು ಮರ ಕೆಡಕ್ತಾ ಇದ್ದೋ, ಅದ್ರಲ್ಲಿ 120 ಎಳ್ನೀರ್ ಬಿಟ್ಟಿದೆ 2 ಗೊನೆಯಲ್ಲಿ. ಬಟ್ ಕೆಲವು ಮರಗಳಲ್ಲಿ ಒಂದು ಅವರೇಜ್ ಅಂದ್ರು ಸರ್, ಕಮ್ಮಿ ಅಂದ್ರೂ ನೀವು ನೋಡ್ತಿರ್ಬೋದು, ಇವೆಲ್ಲ ಗೊನೆ ಲೆಕ್ಕ ಹಾಕಿದ್ರೆ ಒಂದು 30 ರಿಂದ 40 ಎಳ್ನೀರ್ ಬಿಡ್ತವೆ ಒಂದೊಂದು ಗೊನೆಯಲ್ಲಿ. ಕಮ್ಮಿ ಅಂದ್ರೆ 2 ಗೊನೆಯಲ್ಲಿ ಒಂದು 75 ರಿಂದ 80 ಎಳ್ನೀರ್ ಸಿಗ್ತವೆ. 80 ಎಳ್ನೀರ್ ಇವತ್ತು ರೈಟ್ ಸರ್. ನಮ್ಗೆ ಅಲ್ಲಿ ನಾನೇ ಮಾರ್ಕೆಟಿಗೆ ತಗೊಂಡೋಗಿ ಹಾಕೋದ್ರಿಂದ 38 ರೂಪಾಯಿ ಕೊಡ್ತಾರೆ. ಸೊ ನನಗೆ ಲೇಬರ್ ಚಾರ್ಜು, ಸ್ವಲ್ಪ ಕೈ ಕೆಲಸ, ಇವ್ರಿಗೆಲ್ಲ ಬೇಕೇ ಬೇಕಲ್ಲ. ಹಾಗಾಗಿ ನಾನು ಎಲ್ಲ ಕಳೆದು ಕೂಡ ನನಗೆ 30 ರಿಂದ 31 ರೂಪಾಯಿ ದುಡ್ಡು ಸಿಗ್ತದೆ ಸರ್. ಈಗ ನಂದು ಒಂದು 200 ಮರಗಳಿದೆ ಸರ್, ತೆಂಗಿನ ಮರ 200 ಮರ ಇದೆ ಸರ್. ಸರ್ 200 ಮರದಲ್ಲಿ ಕೆಲವು ಸ್ವಲ್ಪ ಚೆನ್ನಾಗೂ ಇರ್ತವೆ, ಸ್ವಲ್ಪ ಮೀಡಿಯಂ ಆಗೂ ಇರ್ತವೆ. ಒಂದು ಅವರೇಜ್ ಹೇಳ್ಬೇಕು ಅಂತ ಅಂದ್ರೆ ಒಂದು 200 × 50 ಎಳ್ನೀರ್ನ ಹಾಕಬಹುದು ಸರ್. 50 ಎಳ್ನೀರ್ ಹಾಕಬಹುದು. ಯಾಕಂದ್ರೆ 70 ಎಳ್ನೀರು ಒಂದ್ ಮರ ಕೊಡುತ್ತೆ, ಒಂದ್ ಮರ 25 ಕೊಡುತ್ತೆ. ಈ ತರ ಒಂದು ಅವರೇಜ್ ಲೆಕ್ಕ ಹಾಕಬೇಕು. ಕಂಡ್ರೆ ಒಂದು 50 ಎಳ್ನೀರ್ ಅವರೇಜ್ ಲೆಕ್ಕ ಹಾಕೊಂಡ್ರು ಕೂಡ ಎಲ್ಲ ಮರಗಳು ಸರಾಸರಿಯ ಕಮ್ಮಿ ಅಂದ್ರೆ 200 ಮರಕ್ಕೆ ನೀವೇ ಲೆಕ್ಕ ಹಾಕಿ ನೋಡಿ, 3 ರಿಂದ 4 ಸಾವಿರ ಎಳ್ನೀರ್ ಬಿದ್ದೇ ಬೀಳ್ತದೆ ಸರ್. ಸರ್, ಇದು ರೈತ ಒಂದು ಖರ್ಚನ್ನ ಮಾಡಬಾರ್ದು. ನನ್ನ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ರೈತ ಖರ್ಚು ಮಾಡಬಾರ್ದು. ಖರ್ಚು ಮಾಡೋ ಉದ್ದೇಶ ಅವ್ರು ಏನೇನ್ ಖರ್ಚು ಮಾಡ್ತಾ ಇದಾರೆ ಅಂದ್ರೆ, ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗ್ತಾರೆ, ಕೆಲವು ಮೆಡಿಸಿನ್ಗೆ ಹೋಗ್ತಾರೆ, ಕೆಲವು ಬೇರೆ ಕಡೆಯಿಂದ ಏನೇನಾರ ಐಟಮ್ಸ್ ತಂದು ಹಾಕ್ತಾರೆ ಜಮೀನಿಗೆ. ನಮ್ಮಲ್ಲೇ ಅಂತ ಸಿಗುವಂತ ವಸ್ತುಗಳಲ್ಲಿ ನಾವೇ ಅದನ್ನ ತಯಾರು ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು, ಅದಕ್ಕೆ ಗಿಡಗಳ ಕಾಯಿಲೆ ಬಂದ್ರೆ ಏನ್ ಮಾಡ್ಬೇಕು, ಮತ್ತೆ ಇವಕ್ಕೆಲ್ಲ ನಾವು ಗಿಡಗಳ ಕಾಯಿಲೆ ಬಂದ್ರೆ ನಿಮಗೆ ಗೊತ್ತಿರ್ಬೇಕು, ಓಡಾಗಿ ನಾವು ಮೆಡಿಸಿನ್ ಅಂಗಡಿ ಬಂದು ಮೆಡಿಸಿನ್ ಮಾಡ್ತೀವಿ. ಇಲ್ಲ ಪೌಷ್ಟಿಕಾಂಶ ಕಮ್ಮಿ ಆಯ್ತು ಅಂದ್ರೆ ಕೆಮಿಕಲ್ ಅಂಗಡಿಗೆ ಹೋಗಿ ಕೆಮಿಕಲ್ ತಂದು ಹಾಕ್ತಿವಿ. ಸೊ ನಾನ್ ಏನ್ ಮಾಡಿದೀನಿ ಅಂತ ಅಂದ್ರೆ ಸರ್, ಇಲ್ಲೇನ್ ಬನ್ನಿ ತೋರಿಸ್ತೀನಿ. ನಾನು ಒಂದು ಈ ಎಳ್ನೀರೆಲ್ಲ ಈ ಶೈನಿಂಗ್ ಬರ್ಲಿಕ್ಕೆ ಮತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ, ನಾನು ಇಲ್ಲೇ ಒಂದು ಏನ್ ಮಾಡಿದೀನಿ ಅಂತ ಅಂದ್ರೆ, ಬನ್ನಿ ಸರ್, ಇಲ್ಲೇ ಒಂದು ನಾನು ಇಲ್ಲಿ NPK ಇಷ್ಟರಲ್ಲೇ ಮಾಡ್ಕೊಬಿಟ್ಟಿದ್ದೀನಿ ಸರ್. NPK ನಾನು ಇಷ್ಟರಲ್ಲೇ ಮಾಡ್ಕೊಬಿಟ್ಟಿದ್ದೀನಿ. ಅಂದ್ರೆ ನನ್ನ ಜಮೀನಿಗೆ ಒಂದು ಹೃದಯ ಭಾಗ ಅಂತಾನೆ ಹೇಳ್ಬೋದು ಇಷ್ಟದಲ್ಲಿ. ಇಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸರ್, ಇದು ಸೊ ಇಲ್ಲಿ ಎರೆಹುಳ ಸಾಕೊಂಡಿದ್ದೀನಿ, ಇಲ್ಲಿ ಕಾಣ್ತಿದ್ದೀರಾ ಎರೆಹುಳ ಸಾಕೊಂಡಿದ್ದೀನಿ. ಹಾಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಜೀವಾಮೃತ ಮಾಡ್ಕೊಂಡಿದ್ದೀನಿ, ಮತ್ತೆ ದಶಪರ್ಣಿ ಕಷಾಯ ಮಾಡ್ಕೊಂಡಿದ್ದೀನಿ, ಮತ್ತೆ ಇದು ಮೀನಿನ ಕಷಾಯ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಲವು ಬಾಳೆ ಹೂವನ್ನ ಕಟ್ ಮಾಡ್ತಾರಲ್ಲ, ಆ ಬಾಳೆ ಹೂವಿನ ಕಷಾಯ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಬಾಳೆ ಗಿಡಗಳು ಕಾಣ್ತಾ ಇದಾವೆ ನಿಮ್ಗೆ, ಬಾಳೆ ಇದು ಗಿಡಗಳು ಕಾಣ್ತಾ ಇದೆ, ವೇಸ್ಟೇಜ್ ತರ ಕಾಣ್ತಾ ಇದೆ. ಬಟ್ ವೇಸ್ಟೇಜ್ ಕಂಡಾಗ ನಿಮ್ಗೆ ಇಲ್ಲಿ ನೋಡ್ಬೋದು ನೀರೆಲ್ಲ ಎಷ್ಟು ಕರಗಿದೆ ಅಂತ, ಕರಗಿದೆ ಮತ್ತೆ ಹುಳುಗಳೆಲ್ಲ ಸ್ಟಾರ್ಟ್ ಆಗಿದೆ. ಇದನ್ನ ನಾವು ಡೈರೆಕ್ಟ್ ಆಗಿ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ,
ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೆಲವರು ಬಾಳೆಕಾಯಿನ ಕಡ್ಕೊಬಿಡ್ತೀವಿ ನಾವು. ಬಾಳೆ ಗಿಡದಲ್ಲಿ ಬಾಳೆ ಹಣ್ಣನ್ನ ತಗೊಬಿಡ್ತೀವಿ, ತಕೊಂಡ್ ದಿನ ಅಲ್ಲೇ ಕಡ್ದ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಕಡ್ದ್ಬಿಟ್ಟು ಬಂದ್ಬಿಟ್ಟು ತಗೊಂಡಿದ್ದು ಒಳಗಡೆ ಹಾಕೊಂಡು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಗುಂಡಿಗಳು ಮಾಡ್ಕೊಂಡಿದ್ದೀನಿ, ನೀರಿನ ಗುಂಡಿಗೆ ಅದ್ರೊಳಗೆ ಹಾಕೊಂಡಿರ್ತೀನಿ. ಇಲ್ಲಿ ಒಂದು 15ರಿಂದ 20 ದಿವಸ ಬಿಡ್ತೀನಿ. ಆಗ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಈ ನಾರ್ ಕಡ್ದಾಗ ನಿಮಗೆ ಗೊತ್ತಿರ್ತದೆ ಇದ್ರೊಳಗಡೆ ನೀರಿನ ಅಂಶ ಇರುತ್ತೆ. ಇದು ಒಂದು ಪೊಟ್ಯಾಷ್ ಅಂಶ ಅಂತಾನು ಕೂಡ ಹೇಳ್ತೀವಿ. ಇದ್ರ ಅಂಶ ಎಲ್ಲ ನಮ್ ನೀರೊಳಗೆ ಇಳ್ಕೊಳ್ತದೆ. ಈ ನೀರ್ನ ನಾವು ಹನಿ ನೀರಾವರಿ ಮುಖಾಂತರ ಮತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ನೀರ್ನ ನಾನು ಜಮೀನಿಗೆ ಕೊಡ್ತೀನಿ. ಆಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಂದು ಡ್ರೈ ಆಗಿ ಒಣಗಿ ಹೋಗಿ ಪೇಪರ್ ಆಗ್ತದೆ, ಅದು ಎಲ್ಲ ಪೌಷ್ಟಿಕಾಂಶಗಳೆಲ್ಲ ಹೋಯ್ತದೆ. ಇಲ್ಲಿ ಏನಾಗುತ್ತೆ ಆ ಪೌಷ್ಟಿಕಾಂಶ ಇದ್ರೊಳಗೆ ಬಂದು ಇದು ಮತ್ತೆ ನಮ್ ಜಮೀನಿಗೆ ಹೋದ್ರೆ ಪೊಟ್ಯಾಷ್ ಅಂಶನ ಕೊಡೋ ಅವಶ್ಯಕತೆನೇ ಇಲ್ಲ. ಇಳುವರಿ ಚೆನ್ನಾಗಿ ಸಿಗ್ತದೆ ಸರ್. ನಮ್ಮಲ್ಲಂತ ಸಿಗುವಂತ ವಸ್ತುಗಳಲ್ಲೇ ನಾವು ಮಾಡ್ಕೋಬೇಕು ಸರ್. ಅದನ್ನ ಬಿಟ್ಬಿಟ್ಟು ನಾವು ಬೇರೆ ಕಡೆಯಿಂದ ದುಡ್ಡು ಖರ್ಚು ಮಾಡೋದಕ್ಕಿಂತನೂ ನಮ್ಮಲ್ಲೇ ಸಿಗುವಂತ ವಸ್ತು. ಈಗ ನೋಡ್ಬೋದು ಇದು ಜೀವಾಮೃತ. ಈ ಜೀವಾಮೃತ ಮಾಡಕ್ ನಮ್ಗೆ ತುಂಬಾ ಖರ್ಚೇನಿಲ್ಲ. 2 ನಾಟಿ ಹಸು ಇಟ್ಕೊಂಡಿದ್ದೀನಿ ನಾನೇ. ಸಗಣಿ ಸಿಗುತ್ತೆ, ಗಂಜಾ ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಮತ್ತೆ ಒಂದು ಸ್ವಲ್ಪ ಇಲ್ಲಿ ನಮ್ ಜಮೀನ್ ಯಾವ್ದೋ ಸ್ವಲ್ಪ ಮಣ್ಣು ಹಾಕೊಂಡಿದ್ದೀನಿ. ಒಂದು ದ್ವಿದಳ ಧಾನ್ಯದ ಕಾಳನ್ನು ಕೂಡ ಒಂದ್ 2 kg ಅಷ್ಟು ಹಾಕೊಂಡಿದ್ದೀನಿ. ಸೊ ಅದು ಜೀವಾಮೃತ ರೆಡಿ ಆಗೋಯ್ತು. ಇದೇ ಮರದಲ್ಲಿ ಇದು 2ನೇ ಗೊನೆ ಸರ್. ಇದು 2ನೇ ಗೊನೆ ಬರ್ತಾ ಇದೆ. ಇದು ಕೂಡ ನಿಮ್ಗೆ ನೋಡ್ತಾ ಇರ್ಬೋದು. ಈ ಗೊನೆಲ್ಲೂ ಕೂಡ ಒಂದು 50 ಎಳ್ನೀರ್ ಇದೆ ಅಂತ ಅವರೇ ಹೇಳ್ತಾ ಇದಾರೆ. ಹಾಗೆ ನಾನು ಇದ್ರಲ್ಲಿ ಕೂಡ ಒಂದು 40 ಗಂಟೆಲಿ ಇರ್ಬೋದು ಸರ್. ಹೆಚ್ಚು ಕಮ್ಮಿ ಒಂದು 100 ಹತ್ರ ಎಳ್ನೀರಿದೆ ಸರ್ ಇದ್ರಲ್ಲಿ. ಈಗ ಒಂದ್ ಮರದಲ್ಲಿ 100 ಎಳ್ನೀರು. ಈ 100 ಎಳ್ನೀರ್ ಬಿಟ್ರೆ ಇವತ್ತು 30ರಿಂದ 31 ರೂಪಾಯಿ ಲೆಕ್ಕ ಹಾಕೊಂಡ್ರು ಕೂಡ ನಮ್ಗೆ ಇದ್ರಲ್ಲಿ ಕಮ್ಮಿ ಅಂದ್ರೆ ನಮ್ಗೆ 3,000 ರೂಪಾಯಿ ದುಡ್ಡು ಸಿಗ್ತದೆ. ಒಂದು ಮರದಲ್ಲಿ 3,000 ಸಿಗುತ್ತದೆ. ಇದ್ರಲ್ಲಿ ನಾವೊಂದು ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು 35-30 ರೂಪಾಯಿ ಇರ್ಬೋದು. ಬಟ್ ಇವ್ರಿಗೆ ಏನಪ್ಪಾ ಅಂತಂದ್ರೆ ಈ ಕುಯ್ಯೋಂತರ್ಗೂ ಕೂಡ ಒಂದ್ 2 ರೂಪಾಯಿ, ಮತ್ತೆ ಇವ್ರು ಹಗ್ಗ ಇಟ್ಕೊಂತಾರೆ, ಇವ್ರಿಗೂ ಕೂಡ 1 ರೂಪಾಯಿ ಬೇಕಾಯ್ತದೆ. ಇವರೆಲ್ಲ ಹೊರ್ತಾರೆ, ಈ ಹೊರರ್ಗೂ ಕೂಡ 1 ರೂಪಾಯಿ 2 ರೂಪಾಯಿ ಸಿಗ್ತದೆ. ಅದು ಎಲ್ಲರೂ ಸೇರಿ ಒಂದ್ 4-5 ರೂಪಾಯಿ ಇವ್ರಿಗೆ ಕೊಟ್ರು ಕೂಡ ನಮ್ಗೆ ಇದರಲ್ಲಿ 31 ರೂಪಾಯಿ ಗಂಟೆ 30-31 ರೂಪಾಯಿ ದುಡ್ಡು ಸಿಗ್ತದೆ. ಇದ್ರಲ್ಲಿ ನಮ್ಗೆ ಹೆಚ್ಚು ಕಮ್ಮಿ 3,000 ರೂಪಾಯಿ ದುಡ್ಡು ಸಿಕ್ಕಿದ್ರು ಕೂಡ ನಾವ್ ರೈತ ಎಲ್ಲಿಗೆ ಸರ್ ಹೋಗ್ಬೇಕು, ಜೀವನ ಚೆನ್ನಾಗಿ ನಡೆಸಬಹುದು. ಅದ್ರಲ್ಲೂ ಹೇಳ್ಬೇಕು ಅಂತಂದ್ರೆ ಇವರೇ ಹೇಳ್ತಾರೆ ನೋಡಿ ಸರ್. ಸರ್ ನಾವು ರಾಜಗೌಡ್ರ ತೋಟಕ್ಕೆ ಎಳ್ನೀರ್ ಕೊಯ್ಯಕ್ ಬಂದಿದ್ದೀವಿ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. 4 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ಹೌದಲ್ವರ? ರಾಜಗೌಡ್ರ ತೋಟಕ್ಕೆ ಬಂದು ಇಂತ ಎಳ್ನೀರ ನಿಲ್ಲು ನೋಡಿದವ್ರ ತೋಟದಲ್ಲಿ ಒಳ್ಳೆ ಎಳ್ನೀರ್ ಚೆನ್ನಾಗಿ ಬೀಳ್ತಿದಾವೆ. ಹೆಚ್ಚಿಗೆ ಒಂದ್ ಮರಕ್ಕೆ ಒಂದು 50-60, ಇದ್ರಲ್ಲೂ 40, 100 ಎಳ್ನೀರ್ ಹೆಚ್ಚು ಕಮ್ಮಿ 100 ಎಳ್ನೀರ್ ಬಿದ್ದಾವೆ. ಅದ್ರ ಚೆನ್ನಾಗಿ ಎಳ್ನೀರ್ ಬಿದ್ದಾವೆ. ಇಂತ ಫಲಗಳು ಚೆನ್ನಾಗಿ ಮಾಡಿಕೊಂಡವ್ರೆ, ತೋಟಗಳು ಚೆನ್ನಾಗಿ ಮಾಡಿಕೊಂಡವ್ರೆ, ನೀರಾವರಿ ಚೆನ್ನಾಗಿ ಮಾಡಿಕೊಂಡವ್ರೆ, ಎಲ್ಲಾ ಫಲಗಳೆಲ್ಲ ಚೆನ್ನಾಗಿ ಮಾಡವ್ರೆ. ನಾವು ಒಂದ್ 5-6 ಜನ ವ್ಯಾಪಾರ ಮಾಡ್ತೀವಿ ಜೊತೆಲಿ. ಹುಡುಗರು ಮರ ಹತ್ರ 3 ರೂಪಾಯಿ ಹೋಯ್ತದೆ. ಇವ್ರ ಹತ್ರ 31 ರೂಪಾಯಿ ಫಲ ತಗೊಂಡಿದೀವಿ. ಮಾರ್ಕೆಟ್ ಅಲ್ಲಿ 35-36 ಪಟ್ಟಿ ಹಾಕ್ತಾವ್ರೆ. ಅದ್ ಬಿಟ್ರೆ ಕೈ ಒಳಗ್ ಬಂದು 600 ರೂಪಾಯಿ 700 ರೂಪಾಯಿ ಇಲ್ದೆ ಅವ್ರ ಕಮ್ಮಿ ಬರಲ್ಲ. ಮರ ಹತ್ತವ್ರು 3 ರೂಪಾಯಿ ಕಮ್ಮಿ ಮರ ಹತ್ತಲ್ಲಣ್ಣ. ಬರ್ತಾರ ಹೊರ್ಬೇಕು ಎಲ್ಲ ಕಡ್ಡಿ ಗಿಡ ಎಲ್ಲ ಹೊರ್ಕೊಂಡ್ ಲೋಡ್ ಮಾಡ್ಕೊಡ್ತೀವಿ. ಅದ್ರಲ್ಲಿ ನಮ್ಗೆ ಏನಪ್ಪ 1,000 ಎಳ್ನೀರ್ ಕುಯ್ತು ಒಂದು ದಿನಕ್ಕೆ, ಅಲ್ಲಿಗೆ ಕುಯ್ಯರ್ಗೆ 3,000 ರೂಪಾಯಿ ಹೋಯ್ತದೆ. ಕುಯ್ಯರಿಗೆ 3,000 ಹೋದ್ರೆ ಕೈ ಒಳಗೆ ಹೆಂಗೆ ಅವ್ರ ಒಂದ್ 5-6 ರೂಪಾಯಿ ಖರ್ಚು ಬಂದೇ ಬರ್ತದಣ್ಣ. ಅಲ್ವರ? ಇವ್ರ 30 ರೂಪಾಯಿ ತಂದ್ರು 5 ರೂಪಾಯಿ ಖರ್ಚು ಬಂದ್ರೆ ಇನ್ನೊಂದ್ ರೂಪಾಯಿ ಕುಯ್ಯರ್ ನಮ್ಗೆ ಕುಯ್ಸರಿ 1 ರೂಪಾಯಿ ಉಳ್ಕದಣ್ಣ. ಉಳ್ಕೊಂಡು ನಾವ್ ಈ ತರ ವ್ಯಾಪಾರ ಮಾಡ್ಕೋತ ಇವ್ರು ನಮ್ಗೆ ಬಾರಿ ಖುಷಿ ಆಗೋಯ್ತಣ್ಣ. ತೋಟಕ್ ಬಂದು ಒಂದ್ ಮರಕ್ 100 ಎಳ್ನೀರ್ ಕುಯ್ಯ ಖುಷಿ ಅದ ತರ್ಕಣ ಅಣ್ಣ. ಅಂತ ಇಂಜಿನಿಯರ್ ಅಂತ ಸಂಬಳ ತಳಕ್ ಆಗಲ್ಲ. ನಾವ್ ತಗತ್ತೀವಿ ಮರ ಹತ್ತರ 12 ಗಂಟೆ ಅಷ್ಟೊಳಗ್ ಕುಯ್ಕಂತ ಲೋಡ್ ಮಾಡ್ಕೊ ಹೋಯ್ತಿವಿ. 3,000 ರೂಪಾಯಿ 12 ಗಂಟೆ ಯಾರಣ್ಣ ಗೇಯ್ತಾರೆ? ಯಾರ್ ಗೇಯ್ತಾರೆ? ಇವನ್ ಕೇಳ ದಿನಕ್ಕೆ ಎಷ್ಟಪ್ಪ ಗೇಯ್ತಿ ನೀನು? 3,000 ದುಡಿತಾರಣ. ಶಿಸ್ತ 3,000 ಇಸ್ಕೊಯ್ತಾನ ಅವನು. ದುಡ್ಕೊ ಹೋಯ್ತಾರಣ ಶಿಸ್ತಾಗೆ. ದಿನಕ್ಕೆ ಹೆಚ್ಚಿಗೆ 10,000 ರೂಪಾಯಿ ಲೇಬರ್ ಕೂಲಿನ ಹೋಯ್ತದಣ್ಣ ಕೈಯಿಂದವ. ಡೈಲಿ ಕುಯ್ತೀವಣ್ಣ ನಾವು. 4 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ಮಾತ್ರ ಈ ತೋಟಕ್ ಬಂದ್ ನಮಗ್ ಬಾರಿ ಖುಷಿ ಆಗೋಯ್ತಣ್ಣ. ಇವ್ರು ರಾಜಣ್ಣ ಅಂತ. ಇವ್ರ ತೋಟದಲ್ಲಿ ನಮ್ಗ ಬಂದ್ರೆ ಈ ತೋಟಕ್ ಬರೋ ಖುಷಿ ಆಗಿ ಬಂದ್ಬಿಡ್ತಾವಣ್ಣ. ಎಲ್ಲೂ ಈ ತರ ಎಳ್ನೀರ್ ಬೀಳೋದಣ್ಣ. ನಿಮ್ ಪ್ರಕಾರ ಇವ್ ರೈತರ ಮಕ್ಕಳು ಅಣ್ಣ ರೈತರ ಮಕ್ಳು ಮುಂದೆ ಎಲ್ಲರೂ ನಿಲ್ಲಣ. ರೈತರು ಹಂಗಿರು ಹಿಂಗೆ ಅಣ್ಣ ಯಾವತ್ತು. ರೈತರ ಮಕ್ಳು ಮುಂದೆ ಎಲ್ಲರೂ ನಿಲ್ಲೆ. ಎಂತ ಇಂಜಿನಿಯರ್ ಅಲ್ಲಿ ಏನೇ ಅಲ್ಲಿ ವಾಚ್ಮನ್ ಅಲ್ಲಿ ಎಂತ ಕೆಲಸ ಮಾಡ್ತಾರಲ್ಲ, ಇನ್ನೊಬ್ರು ಕೈ ಕೆಳಗಡೆ ಯಾಕಡೆ ಕೆಲಸ ಮಾಡ್ಬೇಕು? ಇವ್ರು ನೋಡ್ ಕಲಿಬೇಕಣ್ಣ ನಾವು. ಹೆಂಗಣ್ಣ ಫಲ ನೋಡ ಹೆಂಗ್ ಬಿಡ್ಸವ್ರ. ಈಗ ನಾನೊಬ್ಬ ರೈತ ಆಗಿ ಸರ್ ಹೇಳ್ಬೇಕು ಅಂತ ಅಂದ್ರೆ ನಾನ್ ಬೆಂಗಳೂರು ಆಯ್ಕೆ ಮಾಡ್ಕೊಳ್ಳಿಲ್ಲ, ಎಲ್ಲೂ ಆಯ್ಕೆ ಮಾಡ್ಕೊಳ್ಳಿಲ್ಲ. ಇಲ್ಲೇ ಒಂದ್ ರೈತ ಜೀವನ ಆಯ್ಕೆ ಮಾಡ್ಕೊಂಡು ಸುಖವಾದ ಕುಟುಂಬ ಮಾಡ್ತಿದ್ರಿ. ಅದೇ ತರ ಇವ್ರು ನೋಡಿ ಕೆಲಸ ಮಾಡಕ್ ಬಂದಿದ್ದಾರೆ, ಅಂದ್ರೆ ಎಳ್ನೀರ್ ಕುಯ್ಯಕ್ ಬಂದಿದ್ದಾರೆ. ಆದ್ರೆ ಇವ್ರು ಸುಮ್ಕೆ ಕುಯ್ಯಕ್ ಬಂದಿಲ್ಲ ಸರ್. ಇವ್ರ ಮನೆ ಕೆಲಸನೂ ಮಾಡ್ಕೊಂತಾರೆ ಫ್ರೀ ಟೈಮ್ ಅಲ್ಲಿ. ಈಗ ಅಂದ್ರೆ ಹೆಚ್ಚು ಕಮ್ಮಿ ಇವರು ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ ಸರ್. 6 ಗಂಟೆಗೆ ಬಂದು ಈಗ ನನ್ನ ತೋಟದಲ್ಲಿ ಈಗ 3,000 ಎಳ್ನೀರ್ ಮೇಲ್ ಬಿದ್ದಿದೆ. 3,000 ಎಳ್ನೀರಲ್ಲಿ ಇವ್ರಿಗೆ ಕಮ್ಮಿ ಅಂದ್ರೂ ಒಂದು 15,000 ರೂಪಾಯಿ ದುಡ್ಡು ಇವ್ರಿಗೆ ಸಿಗ್ತದೆ.
15,000 ದುಡ್ಡು ಸಿಗುತ್ತೆ. ಇವ್ರದ್ದು ಕಾರ್ ಸರಿ ಆಟೋ ಬಾಡಿಗೆ ಆಗಿರ್ಬೋದು, ಮತ್ತೆ ಇವ್ರ ಕೈಯಾಳ ಕೆಲಸ ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಎಲ್ಲಾ ಖರ್ಚು ಕೂಡ ಕಳೆದ್ರೂ ಕೂಡ ಒಂದ್ 2-3 ಸಾವಿರ ಕಳೆದ್ರೂ ಕೂಡ ಒಂದ್ 12,000 ರೂಪಾಯಿ ದುಡ್ಡು ಸಿಗುತ್ತೆ. 12,000 ರೂಪಾಯಿ ಇವ್ರು ಕಮ್ಮಿ ಅಂದ್ರೂ ಒಂದು 4 ಜನ ಹಂಚ್ಕೊಂಡು ಹೋಗ್ತಾರೆ. ಬಟ್ ಇವ್ರಿಗೂ ಒಂದು ಜೀವನನೂ ನಡೀತದೆ, ನನ್ ಜೀವನ ಇನ್ನೂ ಚೆನ್ನಾಗಿ ನಡೀತೈತೆ ಅಲ್ವರ. ಹಾಗೆ ಹೇಳ್ಬೇಕು ಅಂತಂದ್ರೆ ಇವ್ರು ಕೂಡ ಏನು ಈಗ 12 ಗಂಟೆ ಕೆಲಸ ಮುಗೀತು ಅಂದ್ರೆ 12 ಗಂಟೆ ಮೇಲೆ ಇವ್ರು ಜಮೀನಲ್ಲಿ ಕೆಲಸ ಮಾಡ್ಕೊತಾರೆ. ಇವ್ರ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಇವರು ಕೂಡ ಒಂದ್ ದಿನಕ್ಕೆ 3,000-4,000 ರೂಪಾಯಿ ದುಡಿತಾರೆ ಅಂತ ಅಂದ್ರೆ ಸೊ ಇವ್ರಿಗೆ ಯಾಕೆ ಸರ್ ಬೇಕು ಅಲ್ಲೆಲ್ಲ? ಇವ್ರಿಗೂ ಕೂಡ ನಾವ್ ಹೇಳೋದಿಷ್ಟೇ, ಇವ್ರಿಗೆ ಯಾಕೆ ಸರ್ ಬೆಂಗಳೂರು ಬಾಂಬೆ ಇವೆಲ್ಲ ಬೇಕು? ಬೇಕಾಗಿಲ್ಲ. ಅಲ್ಲಿ ಹೋಗಿ ವಾಚ್ಮೆನ್ ಡ್ಯೂಟಿನೋ ಆ ಕೆಲಸ ಈ ಕೆಲಸ ಮಾಡಿದ್ರೆ ಇವ್ರಿಗೆ ಕೊಡೋದು ಎಷ್ಟು ಅಂತಂದ್ರೆ 25,000-30,000 ರೂಪಾಯಿ ಸಂಬಳ. ಅದ್ರಲ್ಲಿ ಮನೆ ಬಾಡಿಗೆ, ನೀರ್ ಬಾಡಿಗೆ, ಮತ್ತೆ ಅವ್ರ ಖರ್ಚು, ಇತರ ಖರ್ಚುಗಳೆಲ್ಲ ಸೇರಿಸಿದ್ರೆ ಅವ್ರಿಗೆ 5,000-10,000 ಉಳಿಸೋವತ್ಗೂ ಸುಸ್ತು ಒಂದ್ ತಿಂಗಳಿಗೆ. ಬಟ್ ಇಲ್ಲಿ ಆದ್ರೆ ದಿನಕ್ಕೆ 3,000 ರೂಪಾಯಿ ದುಡ್ಡು ಮಾಡ್ಕೊಂಡ್ರು ಕೂಡ ಇವ್ರು ತಿಂಗಳಿಗೆ 90,000. ಬೇಡ ಒಂದ್ 10 ದಿನ ಕೆಲಸ ಸಿಗ್ಲಿ ಅಂದ್ರೂ 30,000-40,000 ರೂಪಾಯಿ ದುಡ್ಡು ಸಿಗ್ತದೆ. ಮನೆ ಕೆಲಸ ಮಾಡ್ಕೊಂತಾರೆ. ಮನೇಲಿ ಕೆಲಸ ಮಾಡ್ಕೊಂಡ್ ಬಂದು ಒಂದು ತಿಂಗಳಿಗೆ ಒಂದ್ 30,000 ಉಳಿಸ್ಕೊತಾರೆ ಅಂದ್ರೆ ಸಾಕಲ್ವ್ರ ಜೀವನ. ಇದಕ್ಕೋಸ್ಕರ ನಾವ್ ಅಲ್ಲಿ ಬೆಂಗಳೂರನ್ನ ಅಲಿಬೇಕಾಗಿಲ್ಲ. ಅವ್ರ ಜಮೀನು ಕೂಡ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅವ್ರ ಜೀವನ ಚೆನ್ನಾಗಿ ಕಟ್ಕೊಂಡಿರ್ತಾರೆ, ಮತ್ತೆ ಇವರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಮ್ಮಿಂದ ಇವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಸರ್? ಹಂಗೆ ರೈತನಿಗೆ ಸರ್ ಪ್ರತಿಯೊಬ್ರು ಸಪೋರ್ಟಿಂಗು ಕೂಡ ಚೆನ್ನಾಗಿರ್ಬೇಕಲ್ವಾ? ಈಗ ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ದೇಶಕ್ಕೆ ಪ್ರತಿಯೊಬ್ಬರಿಗೂ ಒಂದು ಜೀವನಕ್ಕೆ ನಡ್ಸ್ಕೊಡಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಅಂತಂದ್ರೆ ಈಗ ಬಟ್ಟೆ ಜಾಸ್ತಿ ಹರಿಯೋದು ಯಾರ್ದೇಳಿ? ರೈತಂದೆಯ ಬೆವರಿಂದ ಬಿದ್ದು. ಆದ್ರೆ ಇವ್ ಬಟ್ಟೆ ಅಂಗಡಿಯವರು ಕೂಡ ಜಾಸ್ತಿ ನಮ್ಮ ಇದ್ ಮಾಡ್ತಾರೆ. ಸ್ಟಿಪ್ಪರ್ ಕೂಡ ನಮ್ದೇ ಜಾಸ್ತಿ ಆಗುತ್ತೆ. ನಾವೊಂದು ಏನಾದ್ರು ತರಕ್ ಹೋದಾಗ ಒಂದು ಆಟೋ ಚಾರ್ಜ್ ಕೊಡ್ತೀವಿ, ಇವೆಲ್ಲ ಏರ್ಕೊಳಕ್ ಆಟೋ ಚಾರ್ಜ್ ಕೊಡ್ತೀವಿ, ಪೆಟ್ರೋಲ್ಗೆ ಕೊಡ್ತೀವಿ, ಮತ್ತೆ ಇವರ ಕೆಲಸ ಮಾಡೋರ್ಗೆ ಇದು ದುಡ್ಡು ಸಿಗುತ್ತೆ. ಹಂಗಾಗಿ ರೈತರು ಪ್ರತಿಯೊಂದು ಇದಕ್ಕೂ ಕೂಡ ಅನ್ನ ಹಾಕುವಂತ ವ್ಯಕ್ತಿಗಳು ಅಂತ ಹೇಳ್ತಾರೆ. ಬಟ್ ಅದು ನಿಜಾಂಶ ಅಂತ ಕೂಡ ನಾನು ಹೇಳ್ತೀನಿ ಸರ್. ನಿಜವಾಗ್ಲೂ ಒಂದ್ 200 ಮರ ಇಟ್ಟಿದ್ದಾರೆ ಅಂದ್ರೆ ಅವ್ರ ರಾಜನೇ ಸರ್ ರೈತ. ಹೇಳ್ಬೇಕು ಅಂದ್ರೆ ಇಲ್ಲೇ ನೋಡಿ, ಇಲ್ಲಿ ಕಮ್ಮಿ ಅಂದ್ರು ಇಲ್ಲೊಂದು 100 ಎಳ್ನೀರ್ ಬಿದ್ದಿತ್ತು ಅಂದ್ರೂ 3,000 ರೂಪಾಯಿ ದುಡ್ಡು. ಇದೇ ತರ ನಮ್ಗೆ 200 ಮರ ಇದ್ರೆ ಎಷ್ಟು ದುಡ್ಡು ಆಯ್ತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಅಲ್ವರ. ಅಷ್ಟ್ ದುಡ್ಡು ಸಿಕ್ತು ಅಂದ್ರೆ ನಾವ್ ಹೆಂಗ್ ಜೀವನ ನಡೆಸ್ಬೋದು ಸರ್? ಯಾವ ಆಫೀಸರಿಗೆ ಕಮ್ಮಿ ಜೀವನ ನಡೆಸಬಹುದು? ತುಂಬಾ 150 ಮರ ಚೆನ್ನಾಗಿ ಒಳ್ಳೆ ಫಲ ಕೊಟ್ಟರು ಅವರೇ ರಾಜ ಸರ್. ಹೌದು, ಒಂದ್ 50 ಮರ ಆ ಕಡೆ ಹೋದ್ರು ಒಂದ್ 100-150 ಮರ ಕೂಡ ನಮಗ್ ಫಲ ಕೊಟ್ರೆ ನೀವೇ ಒಂದ್ ಅಂದಾಜ್ ಮಾಡ್ಕೊಳ್ಳಿ. ಒಂದು 100 ಎಳ್ನೀರು ಇಂಟು ಒಂದು 150 ಮರ ಅಂತ ಅಂದ್ರೆ ಎಷ್ಟಾಯ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವರ. ಅಷ್ಟ್ ಎಳ್ನೀರು ಅಷ್ಟ್ ದುಡ್ಡು ಬಂದ್ರೆ ಆರ್ಥಿಕವಾಗಿ ಚೆನ್ನಾಗೂ ಇರ್ಬೋದು ಸರ್. ತಿಂಗಳಿಗೆ ಕಮ್ಮಿ ಅಂದ್ರೆ ನನ್ ತಿಳಿದ ಮಟ್ಟಿಗೆ ನನ್ನ ಒಂದು ಸಮಗ್ರ ಕೃಷಿ ತೋಟ ಮಾಡ್ತಿರೋದ್ರಿಂದ ಕಮ್ಮಿ ಅಂದ್ರೆ ಆದಾಯನು ಕೂಡ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸರ್, ಇವತ್ತು ಒಂದು ಗ್ಯಾಸ್ ಇಲ್ಲ ಅಂದಿದ್ಕೆ ಬೇರೆ ದೇಶದಲ್ಲಿ ಇದೇ ನಡೀತಾ ಇದೆ, ನಮ್ ದೇಶದಲ್ಲಿ ಬರೀ ಗ್ಯಾಸ್ ಇಲ್ಲ ಅಂದಿದ್ಕೆ ಇವತ್ತು ಎಷ್ಟೋ ಜನಗಳು ನೋಡ್ತಾ ಇದೀವಿ, ನಾವು ಎಷ್ಟೋ ಜನಗಳು ಅಪಹರಿಸ್ತಾ ಇದಾರೆ. ಅದು ಆ ತರದ ಜೀವನನ ನಾವು ಹೋಗಿ ಸಿಟಿಲ್ ಕಂಡ್ಕೊಳ್ಳೋದ್ರ ಬದಲು ಇರೋ ಜಮೀನಲ್ಲೇ ನಾವು ಕಂಡ್ಕೊಂಡ್ರೆ ಎಷ್ಟ್ ಚೆನ್ನಾಗಿರ್ತದೆ ನೋಡಿ. ಅದ್ರಲ್ಲೂ ನಮ್ಮ ಹಿರಿಕರು ಒಬ್ರು ಹೇಳಿದಾರೆ, ಏನಂತ ಅಂದ್ರೆ ಈ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ, ಉತ್ತುಳುವುದನ್ನ ಬಿಡುವುದೇ ಇಲ್ಲ ಅಂತ ಹೇಳಿದಾರೆ. ಅದು ನಾವು ಅವರು ಏನೋ ಮಾಡ್ತಾ ಇದಾರೆ, ಸೈನಿಕರು ಕೂಡ ಅವ್ರ ಕೆಲಸ ಮಾಡ್ತಾ ಇದಾರೆ. ನಾವು ಅದ್ರ ಟೈಮಲ್ಲಿ ನಾವು ಉಳ್ತಾ ಇದೀವಿ, ಜಮೀನ್ ಮಾಡ್ತಾ ಇದೀವಿ. ಈ ಜಮೀನ್ ಮಾಡೋದ್ರಲ್ಲಿ ಕೂಡ ನಾವು ಯಾವ ಆಫೀಸರ್ಗಿಂತ ಕಮ್ಮಿ ಏನ್ ಬದುಕಂಗಿಲ್ಲ, ಚೆನ್ನಾಗೇ ಬದುಕ್ಬೋದು ಅವ್ರ ಜೀವನಕ್ಕಿಂತಲ್ವೇ. ನಾವು ನಮ್ಮಲ್ಲಿ ಇರೋಂತ ಜಮೀನ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಿಟ್ಬಿಟ್ಟು ಏನ್ ಮಾಡ್ತೀವಿ, ಸ್ವಲ್ಪ ಇರೋ ಜಮೀನ್ ಬಿಟ್ಬಿಟ್ಟು ನಾವು ಬೆಂಗಳೂರು ಆರಿಸ್ಕೊತೀವಿ, ಕೂಲಿ ಮಾಡಕ್ಕೋ ಇಲ್ಲ ಮತ್ತೊಂದು ಕೆಲಸ ಮಾಡ್ಲಿಕ್ಕೋ, ಮತ್ತೆ ಆಫೀಸರ್ ಆಗೋ ಎಲ್ಲಾನು ಆರಿಸ್ಕೊತಾರೆ. ಬಟ್ ಅಲ್ಲೇ ಆರಿಸ್ಕೊಂಡ್ರೆ ಅವ್ರ ಜೀವನ ಎಷ್ಟು ಕಷ್ಟ. ಒಂದು ಗ್ಯಾಸ್ ಇಲ್ಲ ಅಂದಿದ್ಕೆ ಅವ್ರ ಜೀವನನೇ ಒಂಥರ ಚಿಲಂಪಿಲಿ ಆಗ್ತಾ ಇದೆ. ಯಾಕೆಂದ್ರೆ ನಾನೇ ಒಂದೊಂದ್ಸಲಿ ಅಲ್ಲಿ ಹೋದಾಗ ಏನಾದ್ರೆ ಟೀ ಕುಡಿತಾ ಇದೀನಿ ಅಂದ್ರೂ ಇಲ್ಲಿ 10 ರೂಪಾಯಿ ಟೀ ಕುಡಿತಾ ಇದ್ರೆ ಇನ್ನೂ 2 ರೂಪಾಯಿ ಜಾಸ್ತಿ ಹೇಳ್ತಾರೆ. ಬರೀ ಗ್ಯಾಸ್ ಒಂದು ಕಮ್ಮಿ ಆಗಿರೋದಕ್ಕೆ 2 ರೂಪಾಯಿ ಜಾಸ್ತಿ ಹೇಳ್ತಾ ಇದಾರೆ. ಸೊ ಅಲ್ಲಿ ಆರ್ಥಿಕ ವ್ಯವಸ್ಥೆ ಹೆಂಗ್ ಆಗಿರ್ಬೇಕು ಅನ್ನೋದು ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯನೇ. ಆದ್ರೆ ಈ ರೈತ ಒಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವೆಲ್ಲಾನು ಬಿಟ್ಟು ನಾವ್ ಇಲ್ಲಿಗೆ ಬಂದಿದ್ದೆ ಆದ್ರೆ ನಮ್ಮಲ್ಲಿ ಖರ್ಚು ಕಮ್ಮಿ, ಆದಾಯ ಅಂತ ಜಾಸ್ತಿ ಆಗೇ ಆಗುತ್ತೆ. ಈ ರೈತರ ಜೀವನ ನಾವ್ ಮಾಡಿದ್ದೆ ಆದ್ರೆ ಸುಖ ಜೀವನ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಆಫೀಸಲ್ಲಿ ಇರ್ಬೇಕಂತಂದ್ರೆ ಕೆಲಸ ಮಾಡ್ಬೇಕು ಅಂತಂದ್ರೆ ನಾವು ಜಾಸ್ತಿ ನಾವು ಇದ್ ಮಾಡ್ಬೇಕಾಗತ್ತೆ ಅಲ್ವರ. ಅದು ನೋಡಿ, ಇಲ್ಲಿ ನೋಡಿ ನಮ್ ತೋಟದಲ್ಲೇ ಇದೆ ಎಲ್ಲಾ ತರದ ಹಣ್ಣಿನ ಗಿಡ ಇದೆ, ಹೂವಿನ ಗಿಡ ಇದೆ, ಮತ್ತೆ ಹಾಗೆ ಒಂದು ಎಳ್ನೀರ್ ಕೂಡ ಕುಯಿಸ್ತಾ ಇದೀನಿ. ಇವೆಲ್ಲ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಆದಾಯನೂ ಕೂಡ ಚೆನ್ನಾಗಿದೆ. ಅದ್ರಲ್ಲೂ ನನ್ನ ಸಮಗ್ರ ಕೃಷಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್, ಇಲ್ಲಿ ನೋಡಿ ಒಬ್ಬ ರೈತ ಹೆಂಗ್ ಬದುಕ್ಬೋದು ಗೊತ್ತಾ? ತುಂಬಾ ಚೆನ್ನಾಗ್ ಬದುಕ್ಬೋದು. ಇಲ್ಲೇ ನೋಡ್ಬೋದು ನೀವು, ಇದು ಒಂದು ಬಾಳೆ ಗಿಡನೂ ಐತೆ, ಮೆಣಸಿನ ಇದು ಲಕ್ಷ್ಮಣ ಫಲನೂ ಐತೆ, ನೋನಿನೂ ಇದೆ, ಮತ್ತೆ ಹಾಗೆ ಜಾಯಿಕಾಯಿ, ಲಕ್ಷ್ಮಣ ಫಲ, ಮತ್ತೆ ಸಿದ್ದು ಹಳಸು ಇವೆಲ್ಲ ಮಾಡ್ಕೊಂಡಿದೀನಿ. ಇದ್ರ ಜೊತೆಗೆ ತೆಂಗಿನ ಮಧ್ಯದಲ್ಲಿ ಮಾಡ್ಕೊಂಡಿರುವಂತ ಗಿಡ ಇದು. ಇಲ್ಲಿ ತೆಂಗನ್ನು ಕೂಡ ಇವತ್ತು ಕುಯ್ತಾ ಇದಾರೆ. ತೆಂಗಿನ ಮರದಲ್ಲಿ ಕೂಡ ಎಳ್ನೀರ್ ಕೊಡ್ತಾ ಇದೀನಿ. ಇದ್ರಲ್ಲಿ ಕೂಡ ನನಗೆ ಕಮ್ಮಿ ಅಂದ್ರೂ ಒಂದು 3,000-4,000 ಎಳ್ನೀರ್ ಬಿದ್ದೇ ಬೀಳ್ತವೆ. 4,000 ಎಳ್ನೀರ್ ಬಿದ್ರು ಸರ್ ನಮ್ಗೆ ಜೀವನದಲ್ಲಿ
ಕಮ್ಮಿ ಅಂದ್ರೂ ಒಂದು 30 ರೂಪಾಯಿ ಲೆಕ್ಕ ಹಾಕೊಂಡ್ರು ಒಂದು 90,000ದಿಂದ 1,20,000 ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ. ಈ ಜೀವನನ ನಾವು ಅಲ್ಲಿ ಕಂಡ್ಕೊಳ್ಳೋದ್ರ ಬದಲು ಇರೋ ಜಮೀನನ್ನ ನಾವು ಕಂಡ್ಕೊಂಡ್ರೆ ಸುಖವಾಗಿ ಇದ್ ಮಾಡ್ಬೋದು. ಮತ್ತೆ ಯಾವ್ದೇ ಒಂದು ಟೆನ್ಷನ್ ಇಲ್ಲ. ಯಾಕೆ ಈ ಮಾತಾಡ್ತೀನಿ ಅಂದ್ರೆ, ಟೆನ್ಷನ್ ಅಂದ್ರೆ ಅವ್ರಿಗೆ ಬೆಳಿಗ್ಗೆ ಆದ್ರೆ 8 ಗಂಟೆ ಡ್ಯೂಟಿ ಆದ್ರೆ 8 ಗಂಟೆ 9 ಗಂಟೆ ಹೋಗ್ಲೇಬೇಕು. ಸೊ ನಮ್ದು ಹಂಗಲ್ಲ, ನಮ್ದು ಯಾವಾಗ ಬೇಕೋ ಆ ಟೈಮಲ್ಲಿ ನಾವು ಕೆಲಸನೂ ಮಾಡ್ಬೋದು ಅಲ್ವರ. ಈ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಈ ಟೆನ್ಷನ್ ಒತ್ತಡನೂ ಇಲ್ಲ. ಮತ್ತೆ ಅವ್ರಿಗೆ ತಲೆನೋವು ಬರ್ಲಿ, ಮೈಕೈ ನೋವು ಬರ್ಲಿ, ಕೆಲಸ ಮಾಡ್ಲಿ, ಕಷ್ಟ ಸುಖ ಇರ್ಲಿ, ಬಂಧು ಬಳಗ ಇರ್ಲಿ, ನೆಂಟರು ಇರ್ಲಿ, ಇವ್ರು ಎಲ್ಲರೂ ಬಿಟ್ಟು ನಾವು ಆ ಡ್ಯೂಟಿ ಅನ್ನೋ ಟೈಮಲ್ಲಿ ಅವ್ರ ಕೆಲಸ ಮಾಡ್ಲೇಬೇಕು. ಅದು ನಾವು ರೈತರ ಜೀವನ ಹಂಗಲ್ಲ. ನಮ್ ಕೆಲಸನ ಮಾಡ್ಕೊಂಡು ನಾವು ನಮ್ಮ ರೈತರ ಕೆಲಸನೂ ಕೂಡ ಮಾಡ್ಕೋಬಹುದು. ನಮ್ಗೆ ಟೈಮಿಂಗ್ಸ್ ನ ಅವಶ್ಯಕತೆನೂ ಕೂಡ ನಮ್ತ ಇರೋದಿಲ್ಲ ಸರ್. ಯಾವ ಟೈಮಲ್ಲಿ ಫ್ರೀ ಸಿಗ್ತೀವಿ ಆ ಟೈಮಲ್ಲಿ ನಾವು ಕೆಲಸ ಕೂಡ ಮಾಡ್ಬೋದು ಸರ್. ಹಾಗೆ ಇದ್ರೊಳಗಡೆ ನಾನು ಪಪ್ಪಾಯಿ ಕೂಡ ಮಾಡ್ಕೊಂಡಿದೀನಿ, ಹಾಗೆ ಬಟರ್ ಫ್ರೂಟ್ ಮಾಡ್ಕೊಂಡಿದೀನಿ, ಹಾಗೆ ಒಂದು ಇದನ್ನು ಮಾಡ್ಕೊಂಡಿದೀನಿ, ಅದು ಅಡಿಕೆ ಗಿಡನೂ ಮಾಡ್ಕೊಂಡಿದೀನಿ, ಹಾಗೆ ಒಂದು ಸಿದ್ದು ಹಳಸನು ಕೂಡ ಮಾಡ್ಕೊಂಡಿದೀನಿ ಸರ್. ಇದ ಒಂದು ಸಮಗ್ರವಾಗಿ ಮಾಡ್ತಾ ಇದೀನಿ ಸರ್. ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಸರ್, ನಾವು ಮಾರ್ಕೆಟಿಂಗ್ ನಾವು ರೈತ ಬೆಳೆಯೋದು ಮುಖ್ಯ ಅಲ್ಲ ಸರ್. ಆ ಬೆಳೆದಂತ ಬೆಳೆನ ಮಾರ್ಕೆಟ್ ಮಾಡೋದು ಅಷ್ಟೇ ಬುದ್ಧಿವಂತಿಕೆ ಇರ್ಬೇಕು. ಈಗ ನಾವು ಬಾಳೆಹಣ್ಣನ್ನ ಬೆಳೆದಿದೀವಿ ಸರ್. ಈ ಬಾಳೆಗೊಣ್ಣನ್ನ ಮಾರ್ಬೇಕು ಅಂತಂದ್ರೂ ಕೂಡ ನಾವು ಇವತ್ ಮಾರ್ಕೆಟಿಗೆ ತಗೊಂಡೋಗಿ ಕೊಟ್ರೆ ಇದು ಪಚ್ಚಬಾಳೆ ಅಂತ ಹೇಳ್ತಾರೆ, ನೀವು 9 ರಿಂದ 10 ರೂಪಾಯಿ ಕೇಳ್ತಾರೆ ಸರ್ ಮಾರ್ಕೆಟ್ ಅಲ್ಲಿ. ಸೊ ನಾವು ಇದನ್ನ ಶ್ರಮ ವಹಿಸಿ ಈಗ ನಾವು 1.5 ವರ್ಷದಿಂದ ಬೆಳೆದಿದೀವಿ ಸರ್. ಈ 1 ವರ್ಷದಿಂದ ಬೆಳೆಸ್ಬಿಟ್ಟು 2 ದಿನ ನಾವು ಸ್ವಲ್ಪ ಕಷ್ಟಪಟ್ರೆ ಸೊ ಇದ್ರ ಮಾರ್ಕೆಟಿಂಗ್ ವ್ಯವಸ್ಥೆನ ಇದು ಹೇಳ್ಬೇಕು ಅಂತಂದ್ರೆ, ನಾನು ಇತ್ತೀಚೆಗೆ ಗೇಟು ಅಲ್ಲಿ ಇಲ್ಲಿ ಹೋಗ್ತೀನಿ, ಹೋದಾಗ ಅಲ್ಲಿ ಮಡಗಿದ್ರೆ ಸಾಕು ತಗೊಂಡ್ಬಿಡ್ತಾರೆ. ಅವ್ರು ಎಷ್ಟು ಕೊಡ್ತಾರೆ ಅಂದ್ರೆ 30 ರಿಂದ 35 ರೂಪಾಯಿ ದುಡ್ಡು ಕೊಡ್ತಾರೆ ಸರ್. ಅಲ್ಲಿ ನೋಡಿ, ಅವ್ರಿಗೆ ಕೊಟ್ಟು ನಾವು ರೈತ ಬೆಳೆಯೋದು ಮುಖ್ಯ ಅಲ್ಲ ಸರ್, ಬೆಳೆದಿರೋದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲೇ ನೋಡಿ, ಇದು ಇವಾಗ ಒಂದು 30 ಕೆಜಿ ತೂತದೆ ಅಂತ ಅಂದ್ರೆ 30 ಕೆಜಿಗೆ ಅವ್ರು ಕೊಡೋದು 300 ರೂಪಾಯಿ. ನಾನೇ ಮಾರಿದ್ರೆ 1000 ರೂಪಾಯಿ ಗಂಟಲು ಮಾರ್ಬೋದು. ಆಗ ನಾವು ಮಾರ್ಕೆಟಿಂಗ್ ಮಾಡಿದ್ರೆ ನೋಡಿ, 3 ಎಕರೆಲಿ ಅವರು ಬಾಳೆನ ಬೆಳೆದು ಅವರು ಏನ್ ಸಂಪಾದನೆ ಮಾಡ್ತಾರೋ ಮಾರ್ಕೆಟ್ಗೆ ಹಾಕಿ, ಅದನ್ನ ಒಬ್ಬ ರೈತ, ಬುದ್ಧಿವಂತ ರೈತ 1 ಎಕರೆ ಮಾಡಿ ನಾವು ಸೊ ಅವ್ರ ದುಡ್ಡಿಗೆ 3 ಎಕರೆಗೆ ನಾವು ಸಮಾನು ಕೊಡ್ಬೋದು. ಇಷ್ಟೇ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಅವ್ರು 10 ರೂಪಾಯಿ ಕೊಡ್ತಾರೆ, ನಾವು 30 ರೂಪಾಯಿ ಕೊಡ್ತೀವಿ. ಅವ್ರು 3 ಎಕರೆ ಬೆಳೆದ್ರು ಒಂದೇ, ನಾವು 1 ಎಕರೆ ಬೆಳೆದ್ರು ಕೂಡ ಒಂದೇ. ತೆಂಗಿನ ಮರ ಸರ್ ಕಲ್ಪವೃಕ್ಷ ಸರ್. ಹೇಳ್ಬೇಕು ಅಂದ್ರೆ ಅವ್ರು 1-2 ನೆಟ್ಕೊಳ್ಳಿ, ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಗಲೀಜು, ಅಂದ್ರೆ ನೀರು ಸ್ನಾನ ಮಾಡಿದ ನೀರಾಗಿರ್ಬೋದು, ಪಾತ್ರೆ ಬೆಳಗಿದ ನೀರಾಗಿರ್ಬೋದು, ಆ ತರ ಜಾಗದಲ್ಲಿ ಕೂಡ ನೀರಿಟ್ರೆ ಅದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇರಲಿಲ್ಲ ಸರ್. ಅವ್ರ ಮನೆಗೆ ಹೆಚ್ಚು ಕಮ್ಮಿ 2 ಗಿಡ ನೆಟ್ರು ಕೂಡ ಅವ್ರ ಮನೇಲಿ ವರ್ಷ ಎಲ್ಲ ಅವ್ರ ಊಟಕ್ಕೆ ತೆಂಗಿನಕಾಯಿ, ಕುಡಿಯಕ್ಕೆ ಎಳ್ನೀರು, ಪ್ರತಿಯೊಂದು ಕೊಬ್ಬರಿ ಎಲ್ಲ ಸಿಗುತ್ತೆ ಸರ್. ಅದು ಒಂದು ಅವರು ಏನು ಖರ್ಚಿಲ್ಲದೆ ಕೂಡ ಒಂದ್ ಗಿಡ ನೆಟ್ಕೊಂಡ್ರೆ ಸಾಕು, ಅವ್ರು ಇದ್ ಮಾಡ್ಬೋದು ಸರ್. ಇದು ಹೇಳ್ಬೇಕು ಅಂತಂದ್ರೆ ಸರ್, ನಾವು ಒಂದು ತೆಂಗಿನ ಮರದಲ್ಲಿ ಸರ್ ನೋಡಿ ಸರ್, ಇಷ್ಟಿಷ್ಟು ಕಾಯಿ ಬೀಳ್ತಾ ಇದ್ರೆ ಅವ್ರ ಮನೆ ಜೀವನನ ಚೆನ್ನಾಗಿ ನಡೆಯುತ್ತೆ ಸರ್. 2 ಮರ ನೆಟ್ಕೊಂಡ್ರು ಸಾಕು ಸರ್.